ಸಾಬುದಾಣೆ ಇದು 100 ಗ್ರಾಮ್ ಉಂಟು. ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಬೇಯಿಸ್ಲಿಕ್ಕೆ ಉಂಟು. ಇದು ಸ್ವಲ್ಪ ಬ್ರೌನ್ ಆಗಲಿಕ್ಕೆ ಉಂಟು. ಇದು ಬೆಳ್ತಿಗೆ ಹಾಕಿ 1 ಮುಷ್ಟಿ. ಇದು 1 ಗಂಟೆ ತನಕ ನೀರಲ್ಲಿಟ್ಟು ಅದು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಮತ್ತು ಇದನ್ನು ಸ್ವಲ್ಪ ತೊಳೆದು ಪಾಯಸಕ್ಕೆ ಹಾಕಬೇಕು. ಈಗ ಇದು ಬೆಂದಿದೆ, ಅದಕ್ಕೆ ಈ ಹಸಿರು ಬೇಳೆಯನ್ನು ಇದಕ್ಕೆ ಹಾಕಬೇಕು. 1 ತೆಂಗಿನಕಾಯಿ, ಇದರದ್ದು ಹಾಲು ತೆಗಿಬೇಕು. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕುವ. ಈಗ ಈ ಅಕ್ಕಿ ಕೂಡ ಇದಕ್ಕೆ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ಇದು 1ನೇ ಹಾಲು, ಇದು 2ನೇ ಹಾಲು. ಇಲ್ಲಿ ಸ್ವಲ್ಪ ನೀರು ಹಾಕಿ ಪುನಃ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಇದು ಈಗ ಬೆಂದಿದೆ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಧ ಕಿಲೋ ಬೆಲ್ಲ ಇದನ್ನು ಇದಕ್ಕೆ ಹಾಕುವ. ಈಗ ಇದು ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ಈ 2ನೇ ಹಾಲನ್ನು ಮಿಕ್ಸ್ ಮಾಡುವ. ಮೊದಲು ಇದು ಮೊದಲನೇ ಹಾಲು, ಈಗ ಇದನ್ನು ಕೂಡ ಹಾಕೋಣ. ಇದಕ್ಕೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಮತ್ತು ಗೋಡಂಬಿಯನ್ನು ಹಾಕ್ಬೋದು. ಹಸಿರು ಬೇಳೆ ಮತ್ತು ಸಾಬುದಾಣೆ ಪಾಯಸ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ ಮತ್ತು ಇದರ ಅಭಿಪ್ರಾಯ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನನ್ನ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್. ಹಾಯ್, ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಒಂದು ಸ್ಪೆಷಲ್ ಮಾಡಿದ್ದೀನಿ, ಸಾಬುದಾಣ ಮತ್ತು ಹಸಿರು ಬೇಳೆ ಪಾಯಸ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ.